ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಕ್ಲಾಸ್ 7. ಪ್ರೀವಿಯಸ್ ಕ್ಲಾಸಲ್ಲಿ ರೂಲ್ಸ್ ಆಫ್ ಡಿಫರೆನ್ಷಿಯೇಷನ್ ಹೇಳ್ತಾ ಇದ್ವಿ. ಅದರಲ್ಲಿ ಯಾವ್ದಾದ್ರು ರೂಲ್ಸ್ ಹೇಳಿದ್ದೀವಿ ಅಂದರೆ, ಫಸ್ಟ್ ಒನ್, ಇಫ್ ಯು ಆ್ಯಂಡ್ ವಿ ಆರ್ ಫಂಕ್ಷನ್ ಆಫ್ ಎಕ್ಸ್ ಆಗಿತ್ತು ಅಂದರೆ ದೆನ್ ಡಿರೈವೇಟಿವ್ ಆಫ್ ಯು ಪ್ಲಸ್ ಆರ್ ಮೈನಸ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್. ಅಂದರೆ ಎಡಿಷನ್ ಆರ್ ಸಪ್ರಾಕ್ಷನ್ ಇತ್ತು ಅಂದರೆ ಸ್ಪ್ಲಿಟ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಹೇಳಿದ್ವಿ. ಸೆಕೆಂಡ್ ಒನ್, ಡಿರೈವೇಟಿವ್ ಆಫ್ ಸಮ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಡ್ಬಿಟ್ಟು ಡಿ ಯು ಬೈ ಡಿ ಎಕ್ಸ್ ಅಂತ ಬರೀಬೋದು. ಥರ್ಡ್ ಒನ್, ಪ್ರಾಡಕ್ಟ್ ರೂಲ್ ಹೇಳಿದ್ವಿ, ಇಂಪಾರ್ಟೆಂಟು. ಡಿರೈವೇಟಿವ್ ಆಫ್ ಯು ಇಂಟು ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟು ಅಂದರೆ ಯು ಇಂಟು ಡಿರೈವೇಟಿವ್ ಆಫ್ ಅ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಅಂತ ಹೇಳಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ, ಫೋರ್ತ್ ಒಂದು ಮಾಡಬೇಕಿತ್ತು ನೋಡಿ. ಕೋಶೆಂಟ್ ರೂಲ್ ಗೊತ್ತಿರಬೇಕು. ಅಂದರೆ ಈಗ ಎಡಿಷನ್ ಆಯಿತು, ಸಪ್ರಾಕ್ಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಆಫ್ ಎ ಸ್ಕೇಲರ್ ಆಯಿತು, ಮತ್ತು ಇಲ್ಲಿ ಮಲ್ಟಿಪ್ಲಿಕೇಶನ್ ಆಯಿತು. ನೆಕ್ಸ್ಟು ಡಿವಿಷನ್. ಡಿರೈವೇಟಿವ್ ಆಫ್ ಯು ಬೈ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿದ್ದು ಯಾವಾಗಲೂ ಯಾವ ಥರ ಇರುತ್ತೆ ಅಂದರೆ ಡಿನಾಮಿನೇಟರ್ ಸ್ಕ್ವಯರ್ ಅಂತ ಹೇಳ್ತೀವಿ. ಅಂದರೆ ವಿ ಸ್ಕ್ವಯರು, ಡಿನಾಮಿನೇಟರ್ ಸ್ಕ್ವಯರು, ಡಿನಾಮಿನೇಟರ್ ಇಂಟು ವಿ ಇಂಟು ಡಿರೈವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರೈವೇಟಿವ್ ಆಫ್ ಡಿನಾಮಿನೇಟರ್. ನೋಡಿ, ಕೋಶೆಂಟ್ ರೂಲ್ ಕರೆಕ್ಟ್ ಗೊತ್ತಿರಬೇಕು. ಡಿನಾಮಿನೇಟರ್ ಸ್ಕ್ವಯರ್ ಮಾಡ್ತೀವಿ, ನೆಕ್ಸ್ಟ್ ಡಿನಾಮಿನೇಟರ್ ಇಂಟು ಡಿರೈವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರೈವೇಟಿವ್ ಆಫ್ ಡಿನಾಮಿನೇಟರ್. ಹೌದಾ? ನೋಡಿ, ಇಷ್ಟು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಿರಬೇಕು. ಹೌದಾ? ನೋಡಿ, ಇದನ್ನು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೋದು. ನೋಡಿ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ ಪ್ರೂಫ್ ನೋಡ್ಕೊಳ್ಳಿ. ಫಸ್ಟ್ ಹೇಳಿದ್ವಿ, ಯಾವುದೇ ಒಂದು ರಿಸಲ್ಟಿಂದು ಪ್ರೂಫ್ ಯಾವುದು ಸಿಲೆಬಸ್ಸಲ್ಲಿ ಇಲ್ಲ, ಅಲ್ಲಿ ಜಸ್ಟ್ ನಮಗೆ ರೂಲ್ಸ್ ಗೊತ್ತಿದೆ ಸಾಕು ಅಂಥೇಳಿ. ಲೆಟ್ ವೈ ಇಸ್ ಈಕ್ವಲ್ ಟು ಯು ಬೈ ವಿ. ಹೌದಾ? ನೆಕ್ಸ್ಟ್, ಇಫ್ ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ದೆನ್ ಕರಸ್ಪಾಂಡಿಂಗ್ ಯು ಚೇಂಜಸ್ ಟು ಯು ಪ್ಲಸ್ ಡೆಲ್ಟಾ ಯು, ವಿ ಚೇಂಜಸ್ ಟು ವಿ ಪ್ಲಸ್ ಡೆಲ್ಟಾ ವಿ, ಆ್ಯಂಡ್ ವೈ ಚೇಂಜಸ್ ಟು y plus delta y. ಹೌದಾ? ಇಷ್ಟನ್ನು ಅಪ್ಲೈ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ y plus delta y is equal to u plus delta u divided by v plus delta v. ಬರಿಬೋದಲ್ಲ? ನೆಕ್ಸ್ಟ್ y ನ ಆ ಕಡೆ ತೊಗೊಂತೀವಿ. ದಟ್ ಇಂಪ್ಲೈಸ್ ಡೆಲ್ಟಾ y is equal to u plus delta u by ವಿ ಪ್ಲಸ್ ಡೆಲ್ಟಾ ವಿ ಮೈನಸ್ ವೈ. ಅದು ಇದನ್ನ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಯು ಪ್ಲಸ್ ಡೆಲ್ಟಾ ಯು ಬೈ ವಿ ಪ್ಲಸ್ ಡೆಲ್ಟಾ ವಿ ಮೈನಸ್ ವೈನ ಯು ಬೈ ವಿ. ಬರಿಬೋದಲ್ಲ? ವೈ ಅಂದರೆ ಯು ಬೈ ವಿ ಇದೆ. ನೆಕ್ಸ್ಟ್ ಎಲ್ ಸಿ ಎಮ್ ತೊಗೋಬೇಕಷ್ಟೆ. ಡೆಲ್ಟಾ ವೈ ಇಸ್ ಈಕ್ವಲ್ ಟು ಇಲ್ಲಿ ಎಲ್ ಸಿ ಎಮ್ ಏನು ತೊಗೋಬೋದು? ವಿ ಪ್ಲಸ್ ಡೆಲ್ಟಾ ವಿ ಇಂಟು ವಿ ಅಲ್ಲ, u plus delta u into v minus u into v plus delta v. ಹೌದಾ? ನೆಕ್ಸ್ಟ್ ನೋಡಿ, ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ಈಗ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಯು ವಿ ಪ್ಲಸ್ ಡೆಲ್ಟಾ ಯು ಇಂಟು ವಿ, ಅಥವಾ ವಿ ಇಂಟು ಡೆಲ್ಟಾ ಯು ಅಂತಲೂ ಬರಿಬೋದಲ್ಲ, ಮೈನಸ್ ಯು ವಿ ಪ್ಲಸ್ ಮೈನಸ್ ಯು ಇಂಟು ಡೆಲ್ಟಾ ವಿ divided by v plus delta v into v ಬಂತು. ಹೌದಾ? ಪ್ಲಸ್ ಯು ವಿ ಮೈನಸ್ ಯು ವಿ ಕ್ಯಾನ್ಸಲ್ ಆಯಿತು. ಹೌದಾ? ನೆಕ್ಸ್ಟ್ ನೋಡಿ, ಈಗ ಅದೇ ಏನು ಉಳ್ಕೊಂಡಿದೆ? ಡೆಲ್ಟಾ ವೈ ಇಸ್ ಈಕ್ವಲ್ ಟು ವಿ ಇಂಟು ಡೆಲ್ಟಾ ಯು ಮೈನಸ್ ಯು ಇಂಟು ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಪ್ಲಸ್ ಡೆಲ್ಟಾ ವಿ ಇಂಟು ವಿ. ಹೌದಾ? ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಮಾಡ್ತೀನಿ. ಹೌದಾ? ಯಾಕಂದ್ರೆ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂದರೆ ಡಿರೈವೇಟಿವ್ ಅಂತ ಗೊತ್ತಿದೆ. ಹೌದಾ? ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಮಾಡಿದ್ವಿ ನೋಡಿ. ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು
ನ್ಯೂಮರೇಟರ್ ಈ ಟರ್ಮ್ ಎರಡಕ್ಕೂ ಡೆಲ್ಟಾ ಎಕ್ಸನ್ನ ಡಿವೈಡ್ ಮಾಡ್ತೀನಿ ಅಂದರೆ ವಿ ಇಂಟು ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಮೈನಸ್ ಯು ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಇದಂತ ಆಸ್ ಇಟ್ ಇಸ್ ಇದೆ ಹೌದಾ ನೋಡಿ ಎಲ್ ಎಚ್ ಎಸ್ನು ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಆರ್ ಎಚ್ ಎಸ್ನು ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಮಾಡ್ತಾ ಇದ್ವಿ ಹೌದಾ ನೆಕ್ಸ್ಟ್ ಏನು ಹಾಕೋಬೇಕು ಅಪ್ಲೈಯಿಂಗ್ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಆನ್ ಬೋತ್ ಸೈಡ್ ಅವಾಗಿಲ್ಲಿ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ವಿ ಇಂಟು ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಮೈನಸ್ ಯು ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ವಿ ಇಂಟು ವಿ ಪ್ಲಸ್ ಡೆಲ್ಟಾ ವಿ ಇದೆ ಹೌದಾ ವಿ ಇಂಟು ವಿ ಪ್ಲಸ್ ಡೆಲ್ಟಾ ವಿ ಇಷ್ಟು ಬರ್ತಲ್ಲ ಬಟ್ ಇದನ್ನಂತ ಏನು ಬರೀಬೋದು ಡಿ ವೈ ಬೈ ಡಿ ಎಕ್ಸ್ ಅಲ್ಲ ಇಸ್ ಈಕ್ವಲ್ ಟು ನೋಡಿ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ವಿ ಇಂಟು ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಮೈನಸ್ ಯು ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಡಿವೈಡ್ ಬೈ ವಿ ಇಂಟು ವಿ ಪ್ಲಸ್ ಡೆಲ್ಟಾ ಹೌದಾ ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ ಇದು ಮಾಡ್ಕೋಬೇಕಾದ್ರೆ ಪ್ರಾಡಕ್ಟ್ ರೂಲ್ ಮಾಡಬೇಕಾದ್ರೆ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಇತ್ತು ಅಂದರೆ ಡೆಲ್ಟಾ ವಿನು ಟೆನ್ಸ್ ಟು 0 ಇರುತ್ತೆ ಡೆಲ್ಟಾ ಯುನು ಟೆನ್ಸ್ ಟು 0 ಇರುತ್ತೆ ಯಾಕಂದರೆ ಇದೆಲ್ಲ ಫಂಕ್ಷನ್ ಆಫ್ ಎಕ್ಸ್ ಅಲ್ಲ ಹಾಗಾದ್ರೆ ಇಲ್ಲಿ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಇತ್ತು ಅಂದರೆ ಡೆಲ್ಟಾ ವಿನು ಏನಾಗಿರುತ್ತೆ ಟೆನ್ಸ್ ಟು 0 ನೋಡಿ ಇಷ್ಟು ಅಪ್ಲೈ ಮಾಡಿದ್ವಿ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ವಿ ಇಂಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡಿ ಯು ಬೈ ಡಿ ಎಕ್ಸ್ ಅಂತ ಹೇಳಿದೆ ಸಾರಿ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಅಂದ್ರೆ ಡಿ ಯು ಬೈ ಡಿ ಎಕ್ಸ್ ಅಲ್ಲ ಮೈನಸ್ ಯು ಇಂಟು ಇದೇನಾಗುತ್ತೆ ಡಿ ವಿ ಬೈ ಡಿ ಎಕ್ಸ್ ಡಿವೈಡ್ ಬೈ ವಿ ಇಂಟು ವಿ ಪ್ಲಸ್ ಡೆಲ್ಟಾ ವಿನು 0 ತಾನೆ ಅದಕ್ಕೆ 0 ದಟ್ ಇಂಪ್ಲೈಸ್ dy by dx is equal to v into du by dx minus u into dv by dx divided by v into v value v square ಹೌದಾ ನೋಡಿ ಇಲ್ಲಿ therefore dy by dx ಏನಾಗ್ತದೆ ಅಂದರೆ v square ಅಂದರೆ ಡಿನಾಮಿನೇಟರ್ ಸ್ಕ್ವೇರ್ v ಅಂದರೆ ಡಿನಾಮಿನೇಟರ್ ಇಂಟು u ಅಂದರೆ ನ್ಯೂಮರೇಟರ್ ತಾನೆ therefore ಡಿರೈವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರೈವೇಟಿವ್ ಆಫ್ ಡಿನಾಮಿನೇಟರ್ ಇದು ಪ್ರೂವ್ ಆಯ್ತು ಅಷ್ಟೇ ನೋಡಿ 4 ರೂಲು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಈ 4 ರೂಲ್ಸು ಮತ್ತು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡ್ಕೊಂಡಿದ್ವಲ್ಲ ಫಸ್ಟ್ ಪ್ರಿನ್ಸಿಪಲ್ ಮೆಥಡಲ್ಲಿ ಅದನ್ನೆಲ್ಲ ಈಗ ಫಾರ್ಮುಲಾ ಅಂತ ಬರ್ಕೊತೀವಿ ಇವೆರಡನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಆಯ್ತಲ್ಲ ನೋಡಿ ಹಾಗಾದ್ರೆ ಏನೇನು ಗೊತ್ತಿರಬೇಕು ಅಂಥೇಳಿ ನೋಟ್ ಫಸ್ಟ್ ಒನ್ ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಿರಬೇಕು derivative of x power n with respect to x is always is equal to n into x power n minus 1 important ಇದು second one derivative of constant is always is equal to 0 ನೋಡಿ ಆ್ಯಕ್ಚುಲಿ ಇದನ್ನು ಪ್ರೂವ್ ಮಾಡ್ಬೋದು ನಾವು ಈಸಿನ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ವ್ಯಾಲ್ಯೂ ಚೇಂಜೇ ಆಗಲ್ಲ ಅಂತೇಳಿ ಹೌದಾ ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ನೋಡಿ ಹೀಗಿರುತ್ತೆ ಕಾನ್ಸ್ಟೆಂಟ್ ಫಂಕ್ಷನ್ ಇನ್ ಗ್ರಾಫು ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ y ಈಕ್ವಲ್ ಟು 2 ಅಂದರೆ ಇದು ವ್ಯಾಲ್ಯೂ 2 ಎಕ್ಸ್ ಏನೇ ಆದರೂ y ಏನಾಗಿರುತ್ತೆ ವ್ಯಾಲ್ಯೂ 2 ಅಂತಾನೆ ಹೌದಾ ಅವಾಗ ಇಲ್ಲಿ ಏನಾಗ್ಬೋದು ಇಲ್ಲೆಲ್ಲ ಎಕ್ಸ್ ಇತ್ತು ಅಂದ್ಕೊಳ್ಳಿ ಎಕ್ಸ್ ಇಲ್ಲಿಗೆ ಚೇಂಜ್ ಆಯಿತು ಅಂದರೆ ಇದು ಡೆಲ್ಟಾ ಎಕ್ಸ್ ಹೌದಾ ಅಂದರೆ ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಆಯಿತು ಅಂದರೆ y ಚೇಂಜೇ ಆಗಲ್ಲ ಇಲ್ಲಿ ಯಾಕಂದರೆ ಯಾವಾಗಲೂ y ವ್ಯಾಲ್ಯೂ ಏನಾಗಿರುತ್ತೆ ಕಾನ್ಸ್ಟೆಂಟ್ y ಚೇಂಜೇ ಆಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಡೆಲ್ಟಾ y ಏನಾಗ್ಬಿಡುತ್ತೆ ಅಂದರೆ 0 ಹಾಗಾದರೆ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಏನಾಗ್ಬಿಡುತ್ತೆ ಅಂದರೆ 0 ಬೈ ಡೆಲ್ಟಾ ಎಕ್ಸ್ ದಟ್ ಈಸ್ ಈಕ್ವಲ್ ಟು 0 ಹೌದಾ ಈಗ ಇದಕ್ಕೆ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ 0 ಮಾಡಿಕೊಂಡ್ರು ಏನು ಬರುತ್ತೆ ಅಲ್ಲಿ 0ನೇ ಬಂದ್ಬಿಡುತ್ತೆ ಹೌದಾ ಅದಕ್ಕೆ ಡೆಲ್ಟಾ ವೈ 0 ಆಗುತ್ತಲ್ಲ ಅದಕ್ಕೆ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ ಅಷ್ಟೇ ಹೌದಾ ಇಂಪಾರ್ಟೆಂಟ್ ಇದನ್ನು ಗೊತ್ತಿರಬೇಕು ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಇದ್ರದ್ದೇ ಇನ್ನೊಂದು ಎರಡು ರಿಸಲ್ಟ್ ಬರ್ಕೊತೀವಿ ಡಿರೈವೇಟಿವ್ ಆಫ್ ಎಕ್ಸ್ ಯಾವಾಗಲೂ 1 ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫೋರ್ತ್ ಒನ್ ಡಿರೈವೇಟಿವ್ ಆಫ್ 1 ಬೈ ಎಕ್ಸ್ ಇದನ್ನು ಆ್ಯಕ್ಚುಲಿ ಪ್ರೂವ್ ಮಾಡಿದ್ವಿ ಗೊತ್ತಿರಬೇಕು ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತೀವಿ
ಫಿಫ್ತ್ ಒನ್. ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ಬರುತ್ತೆ ಡಿರವೇಟಿವ್ ಆಫ್ ರೂಟ್ ಎಕ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 1/2 ರೂಟ್ ಎಕ್ಸ್. ಈಗ ಜಸ್ಟ್ ಗೊತ್ತಿರಲಿ, ಇದು ಪ್ರಾಬ್ಲಮ್ಸಲ್ಲಿ ಪ್ರೂವ್ ಮಾಡ್ಕೊತೀನಿ ನಾನು, ಹೌದಾ? ಈ ಫಾರ್ಮುಲಾ ಅಂತೇಳಿ ಗೊತ್ತಿರ್ಬೇಕು ನಮಗಿದು ಇಂಪಾರ್ಟೆಂಟು. ನೆಕ್ಸ್ಟು 6th ಒನ್ ನೋಡಿ, ಇದೆಲ್ಲ ಎಕ್ಸ್ ಪಾರ್ ಎನ್ನಿಂದ ರಿಸಲ್ಟ್. ಇದು ಎನ್ ಏನಾದ್ರು 1 ಆಯಿತು ಅಂದರೆ ಇದು ಬರುತ್ತೆ, ಎನ್ -1 ಆಯಿತು ಅಂದರೆ 1/x ಬರುತ್ತೆ, ಎನ್ ಹಾಫ್ ಆಯಿತು ಅಂದರೆ ರೂಟ್ ಎಕ್ಸ್ ಬರ್ತದೆ, ಹೌದಾ? ಅದದೇ ರಿಸಲ್ಟ್ಸ್ ಅಷ್ಟೇ. ನೆಕ್ಸ್ಟ್ ನೋಡಿ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಗೊತ್ತಿರಲಿ. ಡಿರವೇಟಿವ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಕಾಸ್ ಎಕ್ಸ್, ಹೌದಾ? ಡಿರವೇಟಿವ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ minus sin x. Derivative of tan x with respect to x is secant square x. Derivative of cot x with respect to x is minus cosecant square x. Derivative of secant x with respect to x is secant x into tan x. Derivative of cosecant x with respect to x is minus cosecant x into cot x. ನೋಡಿ, ಇಷ್ಟು ಟ್ರಿಗ್ನೋಮೆಟ್ರಿ ಇದು ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು, ಹೌದಾ? ನೋಡಿ, ಇದನ್ನು ನೆಕ್ಸ್ಟ್ ನಾವು ಎಷ್ಟೊಂದು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ಕೊತೀವಿ. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಯಾವಾಗ ಪ್ಲಸ್ ಬರುತ್ತೆ ಯಾವಾಗ ಮೈನಸ್ ಬರುತ್ತೆ ಅಂತೇಳಿ, ಹೌದಾ? ನೋಡಿ, ಇಲ್ಲಿ ಈಸಿಯಾಗಿ ಪ್ಲಸ್ಸು ಮೈನಸ್ನ ನೆನ್ಪಿಡ್ಕೋಬೋದು. ನೋಡಿ, ಯಾವುದ್ಯಾವುದು ಸಿ ಇಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಮೈನಸ್ ಬರ್ತದೆ. ನೋಡಿ, ಕಾಸ್ ಸಿ ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಮೈನಸ್ ಇದೆ. ಕಾಟ್ ಸಿ ಇಂದ ಸ್ಟಾರ್ಟ್ ಆಗುತ್ತೆ, ಮೈನಸ್ ಇದೆ. ಕೊಸೆಕೆಂಡು ಸಿ ಇಂದ ಸ್ಟಾರ್ಟ್ ಆಗುತ್ತೆ, ಮೈನಸ್ ಇದೆ. ಇನ್ನು ಉಳಿದಿರೋದೆಲ್ಲ ಏನಾಗಿರುತ್ತೆ ಅಂದರೆ ಪ್ಲಸ್ ಬರ್ತದೆ, ಹೌದಾ? ಪ್ಲಸ್ಸು ಮೈನಸ್ ಕನ್ಫ್ಯೂಸ್ ಆಗಬಾರ್ದಲ್ಲಿ, ಅದಕ್ಕೆ ಐಡಿಯಾ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅದು ಸೈನ್ ಎಕ್ಸ್ ಇನ್ ಡಿರವೇಟಿವ್ ಕಾಸ್ ಇನ್ ಡಿರವೇಟಿವ್ ಮೈನಸ್ ಸೈನು, ಟ್ಯಾನ್ ಇನ್ ಡಿರವೇಟಿವ್ ಸೀಕೆಂಡ್ ಸ್ಕ್ವೇರ್, ಕಾಟ್ ಇಂದು ಮೈನಸ್ ಕೊಸಿಕೆಂಡ್ ಸ್ಕ್ವೇರ್, ಸೀಕೆಂಡ್ ಇಂದು ಸೀಕೆಂಡ್ ಇಂಟು ಟ್ಯಾನ್, ಕೊಸಿಕೆಂಡ್ ಇಂದು ಮೈನಸ್ ಕೊಸಿಕೆಂಡ್ ಇಂಟು ಕಾಟ್, ಹೌದಾ? ನೆಕ್ಸ್ಟು ರೂಲ್ಸ್ ಗೊತ್ತಿರ್ಬೇಕು ನೋಡಿ, ಅದನ್ನ 12 ಅಂತ ತೊಗೊಂಡಿರ್ತೀನಿ ಅಷ್ಟೇ. ಡಿರವೇಟಿವ್ ಆಫ್ ಯು ಪ್ಲಸ್ ಆರ್ ಮೈನಸ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇತ್ತು ಅಂದ್ರೆ ಏನು ಬೈತ್ವಿ? ಡಿರವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿರವೇಟಿವ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಹೌದಾ? 13 ಡಿರವೇಟಿವ್ ಆಫ್ ಕಾನ್ಸ್ಟೆಂಟ್ ಇಂಟು ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅಂದರೆ ಕಾನ್ಸ್ಟೆಂಟ್ ಇಂಟು ಡಿರವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಕಾನ್ಸ್ಟೆಂಟ್ ಹೊರಗೆ ತೊಗೊಂತೀವಿ. 14 ಡಿರವೇಟಿವ್ ಆಫ್ ಯು ಇಂಟು ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದು ಫಸ್ಟ್ ಇಂಟು ಸೆಕೆಂಡ್ ಇದೆ. ಇದು ಪ್ರಾಡಕ್ಟಲ್ಲಿ ಯಾವಾಗಲೂ ಏನಂತ ಹೇಳ್ತಿದ್ವಿ? ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್, ಹೌದಾ? ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್. 15 ಡಿರವೇಟಿವ್ ಆಫ್ ಯು ಬೈ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅಂದರೆ ಕೋಶೆಂಟ್ ರೂಲ್. ಕೋಶೆಂಟ್ ರೂಲ್ ನೆನ್ಪಿಟ್ಕೊಳಕ್ಕೆ ಒಂದು ಐಡಿಯಾ ಹೇಳಿದ್ವಿ. ಡಿನಾಮಿನೇಟರ್ ಸ್ಕ್ವೇರ್ ವಿ ಇಂಟು ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್, ಹೌದಾ? ನೋಡಿ, ಇಷ್ಟು ಇಂಪಾರ್ಟೆಂಟ್, ನಮಗೆ ಇಷ್ಟು ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಡಿಫ್ರೆನ್ಸಿಯೇಷನ್ ಮಾಡ್ತಾ ಹೋಗ್ತೀವಿ. ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಏನು ಯೂಸ್ ಮಾಡೋಕೆ ಹೋಗಲ್ಲ, ಈ ಐಡಿಯಾಸ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಮತ್ತು ಇನ್ನೊಂದು ಏನು ಹೇಳಿದ್ವಿ, ಇದೆಲ್ಲದ್ರದ್ದು ನಾನು ಪ್ರೂಫ್ ಮಾಡಿದ್ದೀನಿ, ಆದರೆ ಪ್ರೂಫ್ ಯಾವುದು ನಿಮ್ಮ ಸಿಲೆಬಸ್ಸಲ್ಲಿಲ್ಲ, ಡೈರೆಕ್ಟಾಗಿ ರೂಲ್ಸ್ ಗೊತ್ತಿದ್ರೆ ಸಾಕು. ಮತ್ತು ನೋಡಿ, ಇದ್ರದ್ದು ಎಲ್ಲದ್ರದ್ದು ಆಲ್ಮೋಸ್ಟ್ ಪ್ರೂಫ್ ಮಾಡಿದ್ದೀವಿ ನಾವು, ಹೌದಾ? ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀವಿ. ಆದರೆ ಇದ್ರದ್ದೆಲ್ಲ ಇಂಪಾರ್ಟೆಂಟ್ ನಮಗೆ. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಗೊತ್ತಿರಬೇಕು, ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಆಯ್ತಲ್ಲ ಇಲ್ಲಿ, ಯಾಕೆ ಐಡಿಯಾ ಗೊತ್ತಿರಲಿ ನನಗೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ತಗೊಳ್ಳಿ. ಪ್ರಾಬ್ಲಮ್ಸು ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಾಲೋಯಿಂಗ್. ಫಸ್ಟ್ ಒನ್, ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಾಲೋಯಿಂಗ್. ಫಸ್ಟ್ ಒನ್ ರೂಟ್ ಎಕ್ಸ್ ಅಂತದೆ, ನಡೀತಾ ಅಂತ ಸರ್. ಲೆಟ್ y is equal to root x. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೂ ಮೊದಲು ಆಲ್ರೆಡಿ ನಾವು ಫಾರ್ಮುಲಾದಲ್ಲಿ ಬರೆದಿದ್ದೀವಿ 1/2 ರೂಟ್ ಎಕ್ಸ್ ಅಂತೇಳಿ, ಹೌದಾ? ಅದನ್ನು ನೋಡಿ ನಾನು ಹೇಗೆ ಬರ್ಕೊಂತೀನಿ ಅಂದರೆ ದಟ್ ಇಂಪ್ಲೈಸ್ y is equal to x power half ಬರಿಬೋದಲ್ಲ. ಈಗ ಇದನ್ನು
ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದ್ರೆ dy by dx is equal to x par n ಥರ ಇದೆ ತಾನೆ, ಅದಕ್ಕೆ n ಇಂಟು x par n minus 1 that is equal to half into x par 2 ones are 2, 1 minus 2 ಅಂದರೆ ಮೈನಸ್ ಆಗುತ್ತಲ್ಲ, ಮೈನಸ್ ಹಾಫ್ ಬಂತು. x par minus half ಅಂದರೆ ಏನು ಬರೀಬೋದು, 1/2 ಇಂಟು x par half. x par half ಅಂದರೆ ರೂಟ್ ಎಕ್ಸ್ ಅಲ್ಲ, ಅದಕ್ಕೆ 1/2 ರೂಟ್ ಎಕ್ಸ್ ಬರುತ್ತೆ. ಹೌದಾ, ಆಯ್ತಲ್ಲ ನೋಡಿ, ಇದನ್ನ ಡೈರೆಕ್ಟ್ ಫಾರ್ಮುಲಾ ಬರ್ಕೊಂಡಿದ್ವಿ ನಾವಲ್ಲಿ. ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ನ 1/2 ರೂಟ್ ಎಕ್ಸ್ ಅಂತ ಬರ್ಕೊಂಡಿದ್ವಿ. ಹೌದಾ, ಅದನ್ನ ಪ್ರೂವ್ ಮಾಡ್ಕೊಂಡ್ವಿ ಅಷ್ಟೇ. ಅದು ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ತಾ ಇದ್ವಿ ಅಂತ. ಹೌದಾ, ಪವರ್ ಹಾಫ್ ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಎಲ್ಲಾದರೂ ಒಂದು ಕಡೆ ನಮಗೆ ರೂಟ್ ಎಕ್ಸ್ ಅಂತ ಬಂತು ಅಂದರೆ ಡೈರೆಕ್ಟಾಗಿ ಅಲ್ಲಿ ಏನು ಬರೀತೀವಿ ನಾವು, 1/2 ರೂಟ್ ಎಕ್ಸ್ ಅಂತ ಡಿಫ್ರೆನ್ಸಿಯೇಷನ್ ಬರ್ಕೊಂಡ್ಬಿಡ್ತೀವಿ. ಆಯ್ತಲ್ಲ, ಫಾರ್ಮುಲಾ ಪರ್ಫೆಕ್ಟ್ ಗೊತ್ತಿರಬೇಕು. ಇಲ್ಲಿ n ಇಂಟು ಎಕ್ಸ್ ಪಾರ್ n ಮೈನಸ್ 1 ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ, ಸೆಕೆಂಡ್ ಪ್ರಾಬ್ಲಮ್, x ಕ್ಯೂಬ್ ಪ್ಲಸ್ 2x ಪ್ಲಸ್ 1 y is equal to x ಕ್ಯೂಬ್ ಪ್ಲಸ್ 2x ಪ್ಲಸ್ 1. ಇದನ್ನೀಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ನೋಡಿ, ಎಡಿಷನ್ ಇದೆ ಜೊತೆ ಕಾನ್ಸ್ಟೆಂಟ್ ಇದೆ. ಒಂದು ಆಲ್ರೆಡಿ ರೂಲ್ ಏನು ಗೊತ್ತಿರೋದು ನಮಗೆ, ಎಡಿಷನ್ ಇದ್ರೆ ಸ್ಪ್ಲಿಟ್ ಮಾಡ್ಬೋದು, ಕಾನ್ಸ್ಟೆಂಟ್ ಇತ್ತು ಅಂದರೆ ಹೊರಗೆ ತೊಗೋಬೋದು. ಹೌದಾ, ಅಷ್ಟೊಂದು ಇದಕ್ಕೆ ಡೈರೆಕ್ಟ್ ಅಪ್ಲೈ ಮಾಡಿದೆ ಅಂದರೆ ಏನು ಬರ್ಬೋದು, dy by dx is equal to ಡಿರೈವೇಟಿವ್ ಆಫ್ ಎಕ್ಸ್ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಹೊರಗೆ ತೊಗೊತಾ ಇದ್ದೀನಿ, ಡಿರೈವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಡಿರೈವೇಟಿವ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ, ಎಡಿಷನ್ ಇದೆ, ದೇರ್ಫೋರ್ ಎಲ್ಲದನ್ನು ಸ್ಪ್ಲಿಟ್ ಮಾಡಿದ್ವಿ, ಕಾನ್ಸ್ಟೆಂಟ್ನ ಹೊರಗೆ ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ವಿ. ಹೌದಾ, ಇದು ಎಕ್ಸ್ ಪಾರ್ ಎನ್ ಥರ ಇದೆ. ಎಕ್ಸ್ ಪಾರ್ ಎನ್ ಇನ್ ಡಿರೈವೇಟಿವ್ ಎನ್ ಇಂಟು ಎಕ್ಸ್ ಪಾರ್ ಎನ್ ಮೈನಸ್ 1, ಹಾಗಾದ್ರೆ 3 ಇಂಟು ಎಕ್ಸ್ ಪಾರ್ 3 ಮೈನಸ್ 1 ಪ್ಲಸ್ 2 ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಅಂದ್ರೆ 1 ಪ್ಲಸ್ 1 ಅಂದರೆ ಕಾನ್ಸ್ಟೆಂಟ್ ತಾನೆ, ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಹಾಗಾದ್ರೆ ಆನ್ಸರು 3x ಸ್ಕ್ವೇರ್ ಪ್ಲಸ್ 2 ಬರುತ್ತೆ. ಹೌದಾ, ಗೊತ್ತಾಗ್ತದೆ ಅಲ್ಲ, ಸಪ್ರೇಟ್ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್, ಥರ್ಡ್ ಒನ್, y is equal to 6 into x power 50, 6 into x power 50 plus 2 into x power 32 plus 2 into x power 32 plus 1. ನೋಡಿ, ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ರೆ ಏನು ಬರುತ್ತೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡೈರೆಕ್ಟ್ ಮಾಡ್ಬೋದಲ್ಲ, dy by dx is equal to 6 into derivative of x power 50 with respect to x plus 2 into derivative of x power 32 with respect to x plus derivative of 1 with respect to x. That implies dy by dx is equal to 6 into x power n in derivative n into x power n minus 1 ಅಲ್ಲ, 50 into x power 50 minus 1 plus 2 into ಇದು 32 into x power 32 minus 1 ಅಲ್ಲ, ಪ್ಲಸ್ ಡಿರೈವೇಟಿವ್ ಆಫ್ 1 ಅಂದರೆ ಕಾನ್ಸ್ಟೆಂಟ್ ಡಿರೈವೇಟಿವ್ ಇಸ್ 0. ಹಾಗಾದ್ರೆ dy by dx is equal 6 into 50 ಅಂದರೆ 300 into x power 49 ಪ್ಲಸ್ 64 into x power 31. ಹೌದಾ, ಇಷ್ಟು ಮಾತ್ರ ಅಷ್ಟೇ ಡಿಫ್ರೆನ್ಷಿಯೇಷನ್. ಆಯ್ತಲ್ಲ, ಎಲ್ಲ ಸ್ಪ್ಲಿಟ್ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಹೌದಾ, ನೆಕ್ಸ್ಟು ಫೋರ್ತ್ ಒನ್, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಇದು ನೋಡಿ, ಎರಡು ಟೈಪ್ ಮಾಡ್ಬೋದು, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ನೋಡಿ, ಫಸ್ಟ್ ಮೆಥಡ್ ನೋಡ್ಕೊಳ್ಳಿ. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡೋದು. ಇನ್ನೊಂದು ಮೆಥಡಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬೋದು. ನೋಡ್ಕೊಳ್ಳಿ, ಫಸ್ಟು ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಮೈನಸ್ ಎ ಎಕ್ಸ್ ಪ್ಲಸ್ ಎ ಬಿ.
ನೋಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಬಿ ಎಕ್ಸ್ ಮೈನಸ್ ಎ ಎಕ್ಸ್ ಪ್ಲಸ್ ಎ ಬಿ ಅಲ್ಲ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿರವೇಟಿವ್ ಆಫ್ ಎಕ್ಸ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೈನಸ್ ಬಿ ಇಂಟು ಡಿರವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೈನಸ್ ಎ ಇಂಟು ಡಿರವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ derivative of AB with respect to x. That implies dy by dx is equal to derivative of x square and 2x varada minus b into derivative of x and 1. But x square derivative direct 2x ಬರ್ಕೊಂಡಿದ್ವಿ 2 into x power 2 minus 1 ಅಂದ್ರೆ 2x ಬರುತ್ತೆ ಹೌದಾ. ಮೈನಸ್ ಎ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಅಂದರೆ 1 ಎ ಬಿ ಅಂದರೆ ಕಾನ್ಸ್ಟೆಂಟ್ ತಾನೆ, ಕಾನ್ಸ್ಟೆಂಟ್ ಡಿರವೇಟಿವ್ ಈಸ್ 0. ಇದು ಸಿಂಪ್ಲಿಫೈ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2x ಮೈನಸ್ ಬಿ ಮೈನಸ್ ಎ ಬರುತ್ತೆ ಹೌದಾ. ನೋಡಿ ಈ ಥರ ಆದರೂ ಮಾಡ್ಬೋದು. ಅಥವಾ ಇನ್ನೊಂದು ಐಡಿಯಾ ನೋಡಿ, ಪ್ರಾಡಕ್ಟ್ ರೂಲು ಹೇಗೆ ಯೂಸ್ ಮಾಡೋದಂತ ಗೊತ್ತಾಗಲಿ. ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಎರಡಿದೆ ತಾನೆ ಹೌದಾ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದೆ ಅಂದರೆ ಏನು ಬರ್ಬೋದು, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಅಂದರೆ ಎಕ್ಸ್ ಮೈನಸ್ ಬಿ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಬರೀಬೋದಲ್ಲ. ಸರಿ, ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತಾ ಇದ್ವಿ. ದಟ್ ಇಂಪ್ಲೈಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಇಸ್ 1 ಮೈನಸ್ 0 ಪ್ಲಸ್ ಎಕ್ಸ್ ಮೈನಸ್ ಬಿ ಇಂಟು 1 ಮೈನಸ್ 0 ಹೌದಾ. ದಟ್ ಇಂಪ್ಲೈಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಮೈನಸ್ ಎ ಅಂದ ಎಕ್ಸ್ ಮೈನಸ್ ಎ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ ಬಿ ಅಂದ ಎಕ್ಸ್ ಮೈನಸ್ ಬಿ ಅಥವಾ ಎಕ್ಸ್ ಪ್ಲಸ್ ಎಕ್ಸ್ ಅಂದ 2x ಮೈನಸ್ ಎ ಮೈನಸ್ ಬಿ ಅಲ್ಲೂ ಸೇಮ್ ಬಂದಿದೆ. 2x ಮೈನಸ್ ಎ ಮೈನಸ್ ಬಿನೇ ಬಂದಿದೆ ಹೌದಾ. ನೋಡಿ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ಪ್ರಾಡಕ್ಟ್ರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ ಹೌದಾ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 5. y is equal to ax square minus b whole square. ax square minus b whole square. ನೋಡಿ ಫಸ್ಟ್ a minus b whole square ಯೂಸ್ ಮಾಡಿ ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡಿದಾಯ್ತು. ಅಂದರೆ ax square whole square ಪ್ಲಸ್ b square minus 2 into ax square into b ಹೌದಾ. ದಟ್ ಇಂಪ್ಲೈಸ್ y is equal to a square x power 4 plus b square minus 2ab x square ಹೌದಾ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ ಅಷ್ಟೇ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆವಾಗ dy by dx is equal to a square into derivative of x power 4 with respect to x plus derivative of b square with respect to x minus 2ab into derivative of x square with respect to x. dy by dx is equal to a square into derivative of x power 4 ಅಂದರೆ 4 into x cube ಬರೀಬೋದ ಡೈರೆಕ್ಟಾಗಿ. n into x power n minus 1 4 minus 1 ಅಂದರೆ 3 ಆಗುತ್ತೆ. ಡೈರೆಕ್ಟ್ ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು. b ಸ್ಕ್ವೇರ್ ಅಂದರೆ ಕಾನ್ಸ್ಟೆಂಟ್ ಡಿರವೇಟಿವ್ 0. ಇದನ್ನು ಕಾನ್ಸ್ಟೆಂಟ್ ಅಂತೇಳಿ ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಈ ಟರ್ಮಲ್ಲಿ ಎಕ್ಸ್ ಇರಲಿಲ್ಲ ಅಂದರೆ ಅದು ಕಾನ್ಸ್ಟೆಂಟ್ ಅಂತ ಹೇಳಿ ಹೌದಾ. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಎಕ್ಸ್ ಇಲ್ಲ ಇಲ್ಲೇ ಅದಕ್ಕೆ ಇದು ಕಾನ್ಸ್ಟೆಂಟ್ ಡಿರವೇಟಿವ್ 0 ಮೈನಸ್ 2ab ಇಂಟು ಹೌದಾ ಡಿರವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಡೈರೆಕ್ಟಾಗಿ 2x ಬರೀಬೋದು ಹೌದಾ. 2 into x power 2 minus 1 ಅಂದರೆ 2x. ದಟ್ ಇಂಪ್ಲೈಸ್ dy by dx is equal to 4a square x cube minus 4ab into x.
Next, sixth one. Y equal to 5 cos x minus 3 sin x. Y is equal to 5 cos x minus 3 sin x. Direct differentiate ಮಾಡಿ ಬರುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದ್ರೆ ಮೈನಸ್ ಇದೆ ಸ್ಪ್ಲಿಟ್ ಮಾಡ್ಬೋದು ಮತ್ತು ಕಾನ್ಸ್ಟೆಂಟ್ನ ಹೊರಗೆ ತೊಗೋಬೋದಲ್ಲ. 5 ಇಂಟು ಡಿರವೇಟಿವ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ minus 3 into derivative of sin x with respect to x. Appa dy by dx is equal to 5 into derivative of cos x is minus sin x minus 3 into derivative of sin x is cos x. Appa minus 5 sin x minus 3 cos x. Derivative of cos c ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಮೈನಸ್ ಬರ್ಕೊಂಡಿದ್ದೀನಿ. ಹೌದಾ? ಐಡಿಯಾ ಗೊತ್ತಿರಬೇಕು ಮತ್ತು ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಲೇಬೇಕು. ಹೌದಾ? ಸೆವೆಂತ್ ಒಂದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ 2 tan x ಪ್ಲಸ್ 3 sin x. y is equal to ಎ ಎಕ್ಸ್ ಸ್ಕ್ವೇರ್ ಪ್ಲಸ್ 2 tan x ಪ್ಲಸ್ 3 sin x. 2 tan x ಪ್ಲಸ್ 3 sin x. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದ್ರೆ dy by dx is equal to a into derivative of x square with respect to x plus 2 into derivative of tan x with respect to x plus 3 into derivative of sin x with respect to x. That implies dy by dx is equal to a into derivative of x square under 2x plus 2 into derivative of tan x under secant square x plus 3 into derivative of sin x under cos x. ಇಷ್ಟು ಬರುತ್ತಲ್ಲ, 2ax plus 2 into secant square x plus 3 into cos x. Next one, y is equal to x square minus 1 into cos x. Careful ಆಗಬೇಕಿದು. y is equal to x square minus 1 into cos x. ನೋಡಿ, ಪ್ರಾಡಕ್ಟಲ್ಲಿ ಯೂಸ್ ಮಾಡ್ಕೋಬೇಕಿಲ್ಲಿ, ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕೆ ಬರಲ್ಲ, ಯಾಕಂದರೆ ಎರಡು ಫಂಕ್ಷನ್ ಮಲ್ಟಿಪ್ಲೈ ಆಗಿದೆ. ಹೌದಾ? ನೋಡಿ, ಇದರಲ್ಲಿ ಯಾವುದೋ ಕಾನ್ಸ್ಟೆಂಟ್ ಇಲ್ಲ. ಇದು ಎಕ್ಸ್ ಸ್ಕ್ವೇರ್ ಮೈನಸ್ 1 ಅನ್ನೋದು ಫಂಕ್ಷನ್ನು, ಕಾಸ್ ಎಕ್ಸ್ ಅನ್ನೋದೊಂದು ಫಂಕ್ಷನ್. ಹಾಗಾದ್ರೆ ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ dy by dx is equal to first function into derivative of second plus second into derivative of first. That implies dy by dx is equal to first function into derivative of cos x and the minus sin x plus cos x into direct ಬರಿಬೋದಾ, x square in derivative 2x, 1 in derivative 0, ಯಾಕಂದರೆ ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0, ಮೈನಸ್ ಇದೆ, ಅದಕ್ಕೆ ಎರಡನ್ನು ಸ್ಪ್ಲಿಟ್ ಮಾಡಿಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ವಿ. ಹೌದಾ? ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ ಏನು ಬರ್ಬೋದು, ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ಸೈನ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ 2x ಇಂಟು ಕಾಸ್ ಎಕ್ಸ್ ಬರ್ತದೆ. Ninth one, y is equal to, it is 5 into secant x plus 4 into cos x plus 4 into cos x. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ ಬರುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ dy by dx is equal to 5 into derivative of secant x with respect to x plus 4 into derivative of cos x with respect to x.
That implies dy by dx is equal to 5 into derivative of secant x is secant x into tan x plus 4 into derivative of cos x is minus sin x. ಇಷ್ಟು ಬರುತ್ತಲ್ಲ. ಈಸ್ ಇದೆ. y is equal to x power 5 into tan x. ನೋಡಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಬರುತ್ತೆ. ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೋಬೇಕು, ನೋಡ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ದಟ್ ಇಂಪ್ಲೈಸ್ dy by dx is equal to first function into derivative of tan x plus tan x into derivative of x power 5 with respect to x. X power 5 into derivative of tan x and secant square x plus tan x into derivative of x power 5 and 5 into x power 4. X power 5 into secant square x plus 5 into x power 4 into tan x. ನೋಡಿ ಈಸಿ ಇದೆ. ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್, ಹೌದಾ. ಟ್ಯಾನ್ ಎಕ್ಸ್ ಇನ್ ಡಿರೈವೇಟಿವ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಎಕ್ಸ್ ಪಾವರ್ 5 ಡೈರೆಕ್ಟಾಗಿ ಬರೀತಾ ಇದ್ವಿ. ಎನ್ ಇಂಟು ಎಕ್ಸ್ ಪಾವರ್ ಎನ್ ಮೈನಸ್ 1, 5 ಇಂಟು ಎಕ್ಸ್ ಪಾವರ್ 4, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ, ಹೌದಾ. ನೋಡಿ ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಎಲ್ಲ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗ್ಬೇಕು ನಮಗೆ ಅಲ್ಲಿ, ಹೌದಾ. ನೋಡಿ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ಪರ್ಫೆಕ್ಟಾಗಿ ಅಲ್ಲೊಂದು ನೋಟ್ ಬರ್ಕೊಂಡ್ವಲ್ಲ ಅಷ್ಟು ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಅಲ್ಲಿ ಫಾರ್ಮುಲಾ ಪ್ಲಸ್ ರೂಲ್ಸ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅದಾದಮೇಲೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗ್ತೀವಿ, ಹೌದಾ. ನೋಡಿ ಇನ್ನೊಂದು ಕ್ಲಾಸ್ ತೊಗೊಂಡ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ ಅಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು 11th ಪ್ರಾಬ್ಲಮಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಹೌದಾ. ಥ್ಯಾಂಕ್ ಯು.